ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರೆ ಇಂಟೆಲಿಜೆಂಟ್ ಗ್ರೋ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಯುವನಿಧಿ ಮತ್ತು ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಗೆ ಸ್ವಾಗತ. ಎರಡು ಕೂಡ ಮಾಹಿತಿ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡ್ಬೋದು. ಯುವನಿಧಿ ಯೋಜನೆ ಅಪ್ಡೇಟ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಯುವನಿಧಿ ಅಪ್ಡೇಟ್ ಮೇಜರ್ ಅಪ್ಡೇಟ್ ಏನಂದ್ರೆ, ಮೇನ್ ಥಿಂಗ್ ಅಮೌಂಟ್ ನಿಮಗೆ ಕೇಳ್ತಾ ಇದ್ದಾರೆ. ಇಲ್ಲ ಆಗಸ್ಟ್ ತಿಂಗಳವರೆಗೂ ನಿಮಗೆ ಅಮೌಂಟ್ ನ ಕ್ಲಿಯರ್ ಮಾಡಿದ್ದಾರೆ. ಆಗಸ್ಟ್ ತಿಂಗಳವರೆಗೆ ನಿಮ್ಮ ಅಮೌಂಟ್ ಬಂದ್ಬಿಟ್ಟು ನಿಮ್ಮ ಖಾತೆಗೆ ಜಮೆ ಕೂಡ ಮಾಡಿದ್ದಾರೆ. ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ ತಿಂಗಳದ್ದು ಹಣ ಕೊಡಬೇಕಾಗಿರುತ್ತೆ, ನಿಮಗೆ ಜಮೆ ಮಾಡಬೇಕಾಗುತ್ತೆ. ಸೆಪ್ಟೆಂಬರ್ ಆಲ್ರೆಡಿ ಮುಗಿದು ಹೋಗಿದೆ, ಅಕ್ಟೋಬರ್ ಕೂಡ ಇನ್ನೇನು 2 ದಿನಗಳಲ್ಲಿ ಮುಗಿದೋಗ್ಬಿಡುತ್ತೆ. ಇನ್ನು ಅಮೌಂಟ್ ಮಾತ್ರ ಬಂದಿಲ್ಲ, ಆಯ್ತಾ. ಈ ಹಿಂದೆ ಏನ್ ಮಾಹಿತಿ ಅಪ್ಡೇಟ್ ಇತ್ತು ಅಂದ್ರೆ, ನಿಮಗೆ ಆಫ್ಟರ್ ನಿಮಗೆ ಸೆಲ್ಫ್ ಡಿಕ್ಲರೇಷನ್ ಅಂದ್ರೆ ನೀವು ಮತ್ತೊಮ್ಮೆ ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಬೇಕಾಗುತ್ತೆ. 3 ಮಂತ್ಸ್ಗೆ ನೀವು ಕಡ್ಡಾಯವಾಗಿ ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡ್ತೀರಾ. ಅದು ಬಂದ್ಬಿಟ್ಟು ನವೆಂಬರ್ ಮಂತ್ ಅಲ್ಲಿ ನಿಮಗೆ ಸೆಲ್ಫ್ ಡಿಕ್ಲರೇಷನ್ ಕೂಡ ಬರುತ್ತೆ. ನವೆಂಬರ್ ಮಂತ್ ಅಲ್ಲಿ ನೀವು ಕಡ್ಡಾಯವಾಗಿ ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಬೇಕಾಗುತ್ತೆ. ನೀವು ಸೆಲ್ಫ್ ಡಿಕ್ಲರೇಷನ್ ನವೆಂಬರ್ ಮಂತ್ ಅಲ್ಲಿ ಮಾಡಿದ ನಂತರ ನಿಮಗೆ ಇಲ್ಲಿ ಈಗ ಪೆಂಡಿಂಗ್ ಇರೋ ಅಮೌಂಟ್ ಸೆಪ್ಟೆಂಬರ್ ಅಮೌಂಟ್ ಬರುವ ಸಾಧ್ಯತೆಗಳು ಕೂಡ ಇದಾವೆ ಅಂತ ಹೇಳಿ ಈ ಹಿಂದೆ ಕೂಡ ಮಾಹಿತಿ ಬಂದಿತ್ತು. ಅದರ ಹಂಗೆ ವೆಯ್ಟ್ ಕೂಡ ಮಾಡ್ತಾ ಇರಿ, ನಿಮಗೆ ಅಮೌಂಟ್ ಕೂಡ ಬರುತ್ತೆ. ಸೆಲ್ಫ್ ಡಿಕ್ಲರೇಷನ್ ಸಾಕಷ್ಟು ವಿದ್ಯಾರ್ಥಿಗಳು ಲಾಸ್ಟ್ ಟೈಮ್ ಮಾಡಿಲ್ಲ. ಸಾಕಷ್ಟು ಜನಕ್ಕೆ ಅಮೌಂಟ್ ಕೂಡ ಬಂದಿಲ್ಲ. ಸ್ಟಾರ್ಟಿಂಗ್ ಸರ್ವರ್ ಇಶ್ಯೂಸ್ ಆಗಿತ್ತು, ಸಾಕಷ್ಟು ವಿದ್ಯಾರ್ಥಿಗಳು ಮಾಡೋಕ್ಕಾಗಿಲ್ಲ. ನಂತರ ಆಯ್ತು, ಬಟ್ ಕೆಲವರಿಗೆ ಆಗಲಿಲ್ಲ. ಆ ನಿಟ್ಟಿನಲ್ಲಿ ಅವರಿಗೆ ಬಂದಿಲ್ಲ. ದಯವಿಟ್ಟು ಈ ಬಾರಿ ಯಾರು ಯೋಚನೆ ಮಾಡಿ ಕಡ್ಡಾಯವಾಗಿ ನೀವು ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಿ. ಇದು ಬಂದ್ಬಿಟ್ಟು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ, ಇಲ್ಲಾಂದ್ರೆ ಯುವನಿಧಿ ಯೋಜನೆ ಬರೋದಿಲ್ಲ, ಆಯ್ತಾ. ಇನ್ನ ಸಾಧ್ಯತೆ ಬಂದ್ಬಿಟ್ಟು ನಿಮಗೆ ಗೊತ್ತಿರೋಗೆ ಆಫ್ಟರ್ ನಿಮಗೆ ಸೆಲ್ಫ್ ಡಿಕ್ಲರೇಷನ್ ಆದ ನಂತರ ನಿಮಗೆ ಬರುವ ಸಾಧ್ಯತೆ ಕೂಡ ಇದಾವೆ. ಮೇನ್ ಥಿಂಗ್ ಏನಂದ್ರೆ, ಆಲ್ರೆಡಿ ಸೆಪ್ಟೆಂಬರ್ ತಿಂಗಳ ಸ್ಟೇಟಸ್ ಚೆಕ್ ಮಾಡಿದ್ರೆ 180 ಡೇಸ್ ಕಂಪ್ಲೀಟೆಡ್ ಅಂತ ಹೇಳಿ ಬರ್ತಾ ಇದೆ. ಆಗಸ್ಟ್ ಅದೇ ರೀತಿ ಬರ್ತಾ ಇತ್ತು, ನಂತರ ಅವರು ಕ್ರೆಡಿಟ್ ಕೂಡ ಮಾಡಿದ್ರು. ಈಗ ನಿಮ್ದು ಅದೇ ರೀತಿ ಬರ್ತಾ ಇದೆ. ಈಗ ಗೃಹಲಕ್ಷ್ಮಿ ಕೂಡ ಆಗ್ತಾ ಬರ್ತಾ ಇದ್ದಾರೆ, ಅಂಡ್ ಯುವನಿಧಿ ಕೂಡ ಆಗ್ತಾ ಬರ್ತಾ ಇದೆ. ಗೃಹಲಕ್ಷ್ಮಿ ಕೂಡ ಅವರು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ ನೆಕ್ಸ್ಟ್ ನವೆಂಬರ್ ತಿಂಗಳಲ್ಲಿ. ಅದೇ ರೀತಿ ನಿಮಗೂ ಕೂಡ ಯುವನಿಧಿ ಯೋಜನೆದು ಕೂಡ ಅಮೌಂಟ್ ನಿಮಗೆ ನವೆಂಬರ್ ತಿಂಗಳಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಸೆಲ್ಫ್ ಡಿಕ್ಲರೇಷನ್ ಆದ ನಂತರವಾ ಅಥವಾ ನಿಮಗೆ ನವೆಂಬರ್ ಫಸ್ಟ್ ವೀಕ್ ಅಲ್ಲಿ ನಿಮಗೆ ಬರುವ ಸಾಧ್ಯತೆಗಳು ಕೂಡ ಇದಾವೆ. ಅದ್ರ ಬಗ್ಗೆ ನಿಮಗೆ ಅಪ್ಡೇಟ್ ನ ತಿಳಿಸ್ಕೊಡ್ತೀವಿ ರೆಗ್ಯುಲರ್ ಆಗಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಇಷ್ಟೆಲ್ಲ ಸಾಧ್ಯತೆ ಕೂಡ ಇದಾವೆ. ಅಲ್ಲೇ ಕೆಲವೊಂದು ಒಬ್ಬ ವಿದ್ಯಾರ್ಥಿ ಸಬ್ಸ್ಕ್ರೈಬರ್ ಮೆಸೇಜ್ ಮಾಡಿದ್ರು, ಆಯ್ತಾ. ಅವರಿಗೆ ಯುವನಿಧಿ ಯೋಜನೆ ಅಮೌಂಟ್ ಕೂಡ ಬರ್ತಾ ಇರಲಿಲ್ಲ. ನಂತರ ಸ್ಟೇಟಸ್ ಚೆಕ್ ಮಾಡಿದಾಗ ಗೊತ್ತಾಗಿದೆ ಏನಂದ್ರೆ, ಅವ್ರದ್ದು DDPA ಅಪ್ಲಿಕೇಶನ್ ವೆರಿಫಿಕೇಶನ್ ಪೆಂಡಿಂಗ್ ಇದೆ ಅಂತ ಮಾಹಿತಿ ಬಂತು. ನಂತರ ಅವರು ಹೋದ್ರೆ ಸರಿ ಆಗುತ್ತೆ, ಆಯ್ತಾ. ಕೆಲವರಿಗೆ ಈ ರೀತಿ ಇರುತ್ತೆ. ದಯವಿಟ್ಟು ನಿಮ್ಮ ಮೊಬೈಲ್ ನಲ್ಲಿ ಸ್ಟೇಟಸ್ ಕೂಡ ಕೆಲವರಿಗೆ ಶೋ ಮಾಡೋದಿಲ್ಲ. ಯಾರಿಗೆ ಅಮೌಂಟ್ ಬರ್ತಾ ಇಲ್ಲ, ಸಮಸ್ಯೆ ಆಗಿದೆ, ಅವರು ದಯವಿಟ್ಟು ಹೋಗಿ ನಿಮ್ಮ PC ಲ್ಯಾಪ್ಟಾಪ್ ಅಲ್ಲಿ ನೀವು ಹೋಗಿ ಅಲ್ಲಿ ನೀವು ಲಾಗಿನ್ ಆಗಿ ಅಲ್ಲಿ ನೀವು ಸರ್ಚ್ ಮಾಡಿದ್ರೆ ಅಲ್ಲಿ ನಿಮಗೆ ಮಾಹಿತಿ ಗೊತ್ತಾಗುತ್ತೆ. ಅಲ್ಲಿ ನೀವು ನೋಡ್ಬೇಕಾಗುತ್ತೆ. ನೀವೇನಾದರೂ ಲಾಂಗ್ ಬ್ಯಾಕ್ ಸಾಕಷ್ಟು ಮಂತಿಂದ ಬಂದಿಲ್ಲ ಅಂದ್ರೆ, ಒಂದು ನಿಮ್ದು ಇಶ್ಯೂಸ್ ಆಗಿರುತ್ತೆ, ಅಪ್ಡೇಟ್ ಆಗಿರೋದಿಲ್ಲ, ನಿಮ್ದು ಆಧಾರ್ ಲಿಂಕ್ ಆಗಿರೋದಿಲ್ಲ, ಇಲಾಖೆಯಿಂದ ಸಮಸ್ಯೆ ಇರುತ್ತೆ, ಏನಾದ್ರು ಸಮಸ್ಯೆ ಇರುತ್ತಲ್ಲ, ಅಂತವರಿಗೆ ಮಾತ್ರ ಈ ರೀತಿ ಆಗ್ತಾ ಇದೆ, ಆಯ್ತಾ. ಅವರು ದಯವಿಟ್ಟು ಆದಷ್ಟು ಬೇಗ ಹೋಗಿ ಸರಿಪಡಿಸ್ಬಿಡಿ, ಆಯ್ತಾ. ನಂತರ ಅಂದ್ಬಿಟ್ಟು ಎರಡನೇ ಅಪ್ಡೇಟ್ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಗೆ ಸ್ವಾಗತ. ಸಾಕಷ್ಟು ಜನ ಗೃಹಲಕ್ಷ್ಮಿ ಯೋಜನೆ ಅಡಿ ಹಣ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದೀರಾ. ಈಗ ಅಫಿಷಿಯಲ್ ಆಗಿ 22 ಮತ್ತು 23ನೇ ಕಂತಿನ ಮಾಹಿತಿ ಕೊಡ್ತೇನೆ. ಸರ್ಕಾರದವರು ಹೇಳಿರೋ ಪ್ರಕಾರ 22 ಮತ್ತು 23ನೇ ಕಂತಿನ ಹಣ ಬಂದ್ಬಿಟ್ಟು ಬಿಡುಗಡೆ ಕೂಡ ಮಾಡಿದೆ ಅಂತ ಹೇಳಿ ಸರ್ಕಾರದವರು ಘೋಷಣೆ ಕೂಡ ಮಾಡಿದ್ದಾರೆ. ಬಟ್ ಇಲ್ಲಿ 22ನೇ ಕಂತಿನವರೆಗೂ ಕ್ಲಿಯರ್ ಆಗಿದೆ. 23ನೇ ಕಂತಿನ ಹಣ ಕೂಡ ಇನ್ನೂ ಕೂಡ ಸಾಕಷ್ಟು ಮಹಿಳೆಯರಿಗೆ ಜಮೆ ಆಗಿಲ್ಲ, ಆಯ್ತಾ. ಅಪ್ ಟು 22ನೇ ಕಂತಿನವರೆಗೂ ಕೂಡ ಹಣ ಕೂಡ ಬಿಡುಗಡೆ ಮಾಡಿದ್ದಾರೆ. ನೀವು ನಿಮ್ಮ ಸ್ಟೇಟಸ್ ಅಥವಾ ನಿಮ್ಮ DBT ಚೆಕ್ ಮಾಡ್ಕೋಬಹುದು. ಟಿಲ್ 22 ವರೆಗೂ ನಿಮಗೆ ಅಮೌಂಟ್ ಕೂಡ ರೇಟ್ ಆಗಿದೆ, ನಿಮ್ಮ ಖಾತೆಗೆ ಒಂದು ಜಮೆ ಆಗಿದೆ, ಆಯ್ತಾ. ಅಷ್ಟ. ಕೆಲವರಿಗೆ ದಸರಾ ಟೈಮಲ್ಲಿ ಹಾಕ್ಬಿಟ್ಟಿದ್ದಾರೆ, ಕೆಲವರಿಗೆ ಪೆಂಡಿಂಗ್ ಇತ್ತು, ಅದನ್ನು ಕೂಡ ಈಗ ಬಿಡುಗಡೆ ಕೂಡ ಮಾಡಿದ್ದಾರೆ. ಇನ್ನ ದೀಪಾವಳಿ ಸಂದರ್ಭದಲ್ಲಿ ನಾವು 23ನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡ್ತಾ ಇದೀವಿ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು. ಬಟ್ ಇನ್ನು ಕೂಡ ಖಾತೆಗೆ ಜಮೆ ಆಗಿಲ್ಲ. ಪ್ರಾಬಬಲಿ ಬಿಡುಗಡೆ ಮಾಡಿದ್ರೆ ನಿಮಗೆ ಅಪ್ ಟು 15 ಡೇಸ್, ಅಪ್ ಟು 15 ದಿನ ಕಾಲಾವಕಾಶ ಆಗುತ್ತೆ. ನಿಮಗೆ ಹಂತವಾಗಿ ಅಮೌಂಟ್ ಆಗ್ತಿರೋ ಕಾರಣ ನಿಮಗೆ ಟಿಲ್ 15 ಡೇಸ್ ನಿಮ್ಗೆ ಟೈಮ್ ತೆಗೆದುಕೊಳ್ಳುತ್ತೆ. ನಂತರ ನಿಮ್ಮ ಖಾತೆಗೆ ಕೂಡ ಜಮೆ ಆಗುತ್ತೆ, ಅದನ್ನ ಬಿಡುಗಡೆ ಕೂಡ ಮಾಡ್ತಾರೆ. ಅದೇನ ಮಾಹಿತಿ ಪ್ರಕಾರ ದೀಪಾವಳಿ ಸಂದರ್ಭದಲ್ಲಿ ನಾವು ಅಮೌಂಟ್ ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಹೇಳಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಅದೇ ರೀತಿ ಅಫಿಷಿಯಲ್ ಅಪ್ಡೇಟ್ ಯಾವುದು ಬಂದಿಲ್ಲ. ಟಿಲ್ ನಿಮಗೆ 22ನೇ ಕಂತಿನವರೆಗೂ ಅಮೌಂಟ್ ನ ಕ್ಲಿಯರ್ ಕೂಡ ಮಾಡ್ತಾ ಇದ್ದಾರೆ. ಗೃಹಲಕ್ಷ್ಮಿ ಯೋಜನೆ ನಿಮಗೆ 22ನೇ ಕಂತಿನವರೆಗೂ ಅಮೌಂಟ್ ಬಂದಿದೆ ಇಲ್ವಾ ಅಂತ ಹೇಳಿ ದಯವಿಟ್ಟು ನೀವು ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಅಪ್ ಟು 22ನೇ ಕಂತಿನವರೆಗೂ ಅಮೌಂಟ್ ಬಂದಿದೆಯಾ ಇಲ್ವಾ ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮೂಲಕ ನೀವು ತಿಳಿಸಬಹುದು. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಿಲ್ ಎಂಡ್. ಥ್ಯಾಂಕ್ ಯು.